ರೇವಂತ್ ರೆಡ್ಡಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹಿಂದೂ ಧರ್ಮದಲ್ಲಿ 33 ಕೋಟಿ ದೇವರುಗಳು ಏನಕ್ಕಿದ್ದಾರೆ, ಅಷ್ಟೊಂದು ದೇವರುಗಳು ಏನಕ್ಕಿರಬೇಕು, ವಿವಾಹ ಆಗಿರೋನ್ಗೆ ಒಂದು ದೇವರು, ವಿವಾಹ ಆಗದೇ ಇದ್ದವನಿಗೆ ಒಂದು ದೇವರು, 2 ಪತ್ನಿಯರು ಇರೋರಿಗೆ ಒಂದು ದೇವರು, ಒಂದು ಪತ್ನಿ ಇರೋರಿಗೆ ಒಂದು ದೇವರು, ಮತ್ತು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ಧಾರ್ಮಿಕ ಭಾವನೆಗಳಿಗೆ ಪೆಟ್ಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ ದ್ವೇಷ ಭಾಷಣವಾಗಲಿ ಮತ್ತು ಧಾರ್ಮಿಕ ಭಾವನೆಗಳನ್ನು ಘಾಸಿಗೊಳಿಸಿದೆ ಅಂತ ಆಗಲಿ ಕಾಣೋದೇ ಇಲ್ಲ. ದ್ವೇಷ ಭಾಷಣದ ಬಿಲ್ಲನ್ನು ಪ್ರೆಸೆಂಟ್ ಮಾಡೋಕ್ಕೆ ಹೋಗ್ತಾರೆ ನಮ್ಮ ರಾಜ್ಯದಲ್ಲಿ. ಇವಾಗ ಅಧಿವೇಶನದಲ್ಲಿ ಎಲ್ಲ ವಿಷಯದಲ್ಲೂ ಕೂಡ ಹಿಂದೂ ಧರ್ಮವನ್ನು ಎಳೆದು ತರಬೇಕು, ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನು, ದೇವಾನುದೇವತೆಗಳನ್ನು ಅವಮಾನ ಮಾಡಬೇಕು. ಅದಿಲ್ಲದೆ ಇದ್ರೆ ಇವ್ರಿಗೆ ಯಾರಿಗೂ ನಿದ್ದೆ ಬರೋಲ್ಲ. ಪುತಿನ್ ಅವ್ರಿಗೆ ಯಾಕೆ ಭೇಟಿ ಆಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಿಲ್ಲ ಅಂತ ಇವರು ಇವತ್ತು ಆಪಾದನೆಯನ್ನು ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರು ಕೇವಲ ಅಸತ್ಯವಾದ ಮಾತುಗಳನ್ನು ನುಡಿಯೋದರ ಮುಖಾಂತರ, ಅಪಪ್ರಚಾರವನ್ನು ಮಾಡುವುದರ ಮುಖಾಂತರ ಈ ದೇಶಕ್ಕೆ ಏನು ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಅನ್ನೋದು. ಅದಕ್ಕೆ ರಾಜಕೀಯದ ಲೇಪನವನ್ನು ಮಾಡೋದು. ಸುಮ್ಮನೆ ಸೋಂಬೇರಿತನ ಮೆರ್ಕೊಂಡು ಅಧಿಕಾರದ ಹಪಹಪಿಗೋಸ್ಕರ ಯಾವುದೋ ರಾಜ್ಯದ ಯಾವುದೋ ಒಂದು ಕುಟುಂಬದ ಹಿನ್ನೆಲೆಗಳನ್ನು ಇಟ್ಕೊಂಡು ಇವರು ಅಧಿಕಾರದಲ್ಲೇ ಇರಬೇಕು ಅಂತ ಜಬರ್ದಸ್ತಾಗಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಅಧಿಕಾರ ಇಲ್ಲದೆ ಇದ್ರೆ ಮರುಕ್ಷಣವೇ ಇವ್ರಿಗೆ ಜೀವ ಹೋದಂತೆ ಆಗುತ್ತೆ. ರೇಣುಕಾ ಚೌಧರಿ ಅಂತ ಹೇಳುವಂಥ ರಾಜ್ಯಸಭಾ ಸದಸ್ಯೆ, ಇವರು ಇವತ್ತು ತೋರಿದಂತಹ ಒಂದು ನಡವಳಿಕೆ ಏನಿದೆ, ಇದು ಎಲ್ಲರಲ್ಲಿ ತುಂಬ ಬೇಸರವನ್ನು ತಂದಿದೆ. ಸಾಕು ನಾಯಿಯನ್ನು ಸಂಸತ್ನ ಆವರಣಕ್ಕೆ ಅಧಿವೇಶನ ನಡೆಯುವಂಥ ಸಮಯದಲ್ಲಿ ಅವ್ರನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ತೊಗೊಂಬರ್ತಾರೆ. ಆಗ ನಾಯಿಗಳು ಸುಮ್ಮನೆ ಯಾರನ್ನು ಕಚ್ಚೋಕೆ ಹೋಗಲ್ಲ, ನಿಜವಾಗ್ಲೂ ಕಚ್ಚುವವರೆಲ್ಲ ಒಳಗಡೆ ಇದ್ದಾರೆ ಅಂತ ಹೇಳುವಂಥ ಉದ್ದೇಶದಲ್ಲಿ ಇವರು ಮಾತುಗಳನ್ನು ಹಾಡಿರ್ತಕ್ಕಂಥದ್ದು. ಶ್ವಾನದ ರೀತಿಯಲ್ಲಿ ಬೊಗಳುವ ಮುಖಾಂತರ ನಿಯತ್ತಿನ ಪ್ರಾಣಿಯಾದ ಶ್ವಾನಕ್ಕೂ ಕೂಡ ಅಪಮಾನವನ್ನು ಮಾಡುವಂಥ ಕೆಲಸವನ್ನು ಈ ರಾಜ್ಯಸಭಾ ಸದಸ್ಯ ಮಾಡಿದ್ದಾರೆ ಅಂತ ಹೇಳಿದ್ರೆ ಏನೂ ತಪ್ಪಾಗಲಾರ್ದು. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಈ ಸಂಸದೆಯ ನಡವಳಿಕೆ ಸಂಸತ್ ಸದನಕ್ಕೆ ಒಂದು ಕಪ್ಪು ಚುಕ್ಕೆ ಇಟ್ಟಂತೆ. ಹೌದು ಸ್ನೇಹಿತರೆ, ಇವತ್ತು ನಾನು ನಿಮ್ಮೊಟ್ಟಿಗೆ ಒಂದು ಗಂಭೀರವಾದ ವಿಚಾರವನ್ನು ಹಂಚ್ಕೊಳ್ಳೋನಿದ್ದೀನಿ. ಅದೇನಪ್ಪ ಅಂತ ಹೇಳಿದ್ರೆ, ಈ ದೇಶದಲ್ಲಿ 2 ವಿಧವಾದಂಥ ಚುನಾವಣಾ ವ್ಯವಸ್ಥೆ ಇದೆ. ಒಂದನೇದು ಜನರು ನೇರವಾಗಿ ಆಯ್ಕೆ ಮಾಡ್ತಕ್ಕಂತಹ ಒಂದು ಚುನಾವಣಾ ವ್ಯವಸ್ಥೆ. ಇನ್ನೊಂದು ಆಯ್ಕೆ ಆದಂಥ ಜನಪ್ರತಿನಿಧಿಗಳು ಆಯ್ಕೆ ಮಾಡುವಂಥ ಒಂದು ಚುನಾವಣಾ ಪ್ರಕ್ರಿಯೆ. ಅಂದರೆ ನಾವು ವಿಧಾನಸಭೆಗಿರ್ಬೋದು ಅಥವಾ ಲೋಕಸಭೆಗಿರ್ಬೋದು, ನಾವು ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತೀವಿ. ರಾಜ್ಯಸಭಾ ಸದಸ್ಯರನ್ನ ಇರಬಹುದು ಅಥವಾ ವಿಧಾನ ಪರಿಷತ್ ಅಂತಿರುತ್ತೆ, ಅದಕ್ಕಿರ್ಬೋದು. ನಮ್ಮಿಂದ ಆಯ್ಕೆ ಆದಂಥ ಜನಪ್ರತಿನಿಧಿಗಳು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿರುವಂತಹ ಅಂದರೆ ಆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋವಂಥ ಗಣ್ಯ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದರಿಂದ ವಿಚಾರದ ಮಂಥನ ನಡಿಬೇಕು ಅನ್ನೋದು ಮೂಲ ಉದ್ದೇಶ ಆಗಿರುತ್ತೆ. ಆದರೆ ಇತ್ತೀಚಿನ ರಾಜಕೀಯ ಗುದ್ದಾಟಗಳನ್ನು ನಾವು ನೋಡ್ತಿರುವಾಗ ಎಲ್ಲ ರಾಜಕೀಯ ಪಕ್ಷಗಳು ಹಿಂಬದಿಯ ಬಾಗಿಲಿನಿಂದ ವಿಧಾನ ಪರಿಷತ್ತಿನ ಸದಸ್ಯರನ್ನಿರಬಹುದು, ರಾಜ್ಯಸಭಾ ಸದಸ್ಯರನ್ನಿರ್ಬೋದು, ತಮ್ಮ ಅನುಕೂಲಕ್ಕೆ ಒಗ್ಗುವಂತಹ ಗಣ್ಯರನ್ನು ಆಯ್ಕೆ ಮಾಡೋದ್ರ ಮುಖಾಂತರ ಇಂಥ ವಿವಾದಗಳು ಇವತ್ತು ಹೆಚ್ಚಾಗ್ತಾ ಇದೆ. ಅಂದರೆ ಯಾರು ತಮ್ಮನ್ನು ಆಯ್ಕೆ ಮಾಡಿದಾರೋ ಅವರ ಸಮರ್ಥನೆಗೆ ನಿಲ್ತಾ ಇದ್ದಾರೆ. ಅಂದರೆ ವಿಚಾರದ ನಿಜವಾದ ಮಂಥನವನ್ನು ಮಾಡಬೇಕಾಗಿರುವಂತಹ ಸಾಧಕರು ಇವತ್ತು ರಾಜಕೀಯ ಪಕ್ಷಗಳನ್ನು ಸಮರ್ಥನೆ ಮಾಡುವ ನಿಟ್ಟಿನಲ್ಲಿ ಇವರು ಸದನಗಳಲ್ಲಿ ರೋಷಾವೇಶವನ್ನು ತೋರ್ತಾ ಇರ್ತಕ್ಕಂಥದ್ದು. ಇಂಥವರಿಂದ ಈ ದೇಶದ ಯುವ ಪೀಳಿಗೆ ಇರ್ಬೋದು, ಈ ದೇಶದ 140 ಕೋಟಿ ಜನ ನಾಗರಿಕರು ನಾವಿರ್ಬೋದು, ಏನೇನಾದರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋವಂಥ ವಿಷಯ. ಇದು ತುಂಬ ಗಂಭೀರವಾದುದು. ಯಾಕೆಂದರೆ ಸಂಸತ್ತು ಅಂತ ಹೇಳ್ತಕ್ಕಂಥದ್ದು, ಸಂಸತ್ ಭವನ ಅಂತ ಹೇಳ್ತಕ್ಕಂಥದ್ದು, ಸಂಸತ್ತಿನಲ್ಲಿ ನಡೆಯುವಂಥ ಅಧಿವೇಶನವನ್ನು ಇವತ್ತು ಇಡೀ ಜಗತ್ತು ಕುತೂಹಲದಿಂದ ಎದುರು ನೋಡ್ತಾ ಇರುತ್ತೆ. ಅದರೊಳಗಾಗಿ ಭಾರತದಲ್ಲಿ ಇವಾಗೇನು ಅಧಿವೇಶನ ನಡೆಯುತ್ತಲ್ಲ, ವಿದೇಶಗಳಿಂದ ಹಲವಾರು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿರುವಂಥ ದೇಶಗಳಿಂದ ಗಣ್ಯರು ಬಂದು ಅದನ್ನು ವೀಕ್ಷಣೆಯನ್ನು ಮಾಡ್ತಾರೆ. ಇಲ್ಲಿಂದ ಹಲವಾರು ವಿಷಯಗಳನ್ನು ಕಲ್ತ್ಕೊಂಡು ಹೋಗ್ತಾರೆ. ಅಂಥ ಗಂಭೀರವಾದಂತಹ ಸಂಸತ್ ಭವನದಲ್ಲಿ ನಡೆಯುವಂಥ ಈ ಬಾರಿಯ ಅಧಿವೇಶನದಲ್ಲಿ 2-3 ಘಟನೆಗಳು ತುಂಬ ಕಪ್ಪು ಚುಕ್ಕೆಯಾಗಿ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ವಿರೋಧ ಮಾಡಲಿಕ್ಕೆ ವಿರೋಧ ಪಕ್ಷ ಇರೋದು ಅನ್ನುವಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷಗಳ ನಡವಳಿಕೆಗಳಿರ್ತಕ್ಕಂಥದ್ದು ತುಂಬ ನೋವಿನ ಸಂಗತಿ. ಹಾಗಾಗಿ ರೇಣುಕಾ ಚೌಧರಿ ಅಂತ ಹೇಳುವಂಥ ರಾಜ್ಯಸಭಾ ಸದಸ್ಯೆ,
ಇವರು ಇವತ್ತು ತೋರಿದಂತಹ ಒಂದು ನಡವಳಿಕೆ ಏನಿದೆ ಇದು ಎಲ್ಲರಲ್ಲಿ ತುಂಬ ಬೇಸರವನ್ನು ತಂದಿದೆ. ಯಾಕೆ ಅಂತ ಹೇಳಿದ್ರೆ ಸಂಸತ್ ಆವರಣಕ್ಕೆ ಸಾಕು ಪ್ರಾಣಿಗಳನ್ನು ತರಬಾರ್ದಾ ಅನ್ನುವಂಥ ನಿಯಮ ಎಲ್ಲೂ ಸ್ಪಷ್ಟತೆ ಇಲ್ಲ. ಆದರೆ ಸಂಸದರು ಇದೇ ರೀತಿಯಾಗಿ ನಡ್ಕೊಳ್ಬೇಕು, ಸಭ್ಯತೆಯಿಂದ ನಡ್ಕೊಳ್ಬೇಕು ಅನ್ನುವಂಥ ನಿಯಮಗಳಿದೆ. ಆದರೆ ಇವರು ಅವರ ಸಾಕು ನಾಯಿಯನ್ನು ಸಂಸತ್ನ ಆವರಣಕ್ಕೆ ಅಧಿವೇಶನ ನಡೆಯುವಂಥ ಸಮಯದಲ್ಲಿ ಅವ್ರನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ತೊಗೊಂಬರ್ತಾರೆ. ಆಗ ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಇವ್ರು ಹೇಳಿದ್ದೇನೆಂದರೆ, ರಸ್ತೆಯಲ್ಲಿ ಹೋಗ್ತಾ ಇರೋವಾಗ ಯಾವುದೋ ನಾಯಿಗೆ ಇದಾಗುತ್ತೆ, ಅಂದರೆ ಆ ಕಡೆ ಈ ಕಡೆ ಗಾಡಿಗಳೆಲ್ಲ ಬರ್ತಿದೆ, ಅದನ್ನ ನೋಡಿ ನಾನು ಕರ್ಕೊಂಬಂದೆ ಅಷ್ಟೇ ಅಂತ ಹೇಳಿ ಒಂದು ಕ್ಲಾರಿಟಿಯನ್ನು ಕೊಡ್ತಾರೆ. ಅದು ತುಂಬ ವಿವಾದಕ್ಕೆ ಈಡಾದಾಗ ವಾಪಸ್ ಕಳಿಸ್ಬಿಟ್ಟಿರ್ತಾರೆ, ಆ ನಾಯಿನ ಅದೇ ಕಾರಲ್ಲಿ ವಾಪಸ್ ಕಳಿಸಿರ್ತಾರೆ. ಆದರೆ ಅದು ಇವ್ರದ್ದು ಸಾಕು ನಾಯಿ ಅಂತ ಇವತ್ತು ವಿಚಾರಗಳಿರುವಾಗ, ಆದರೆ ಇವರು ಬೀದಿ ನಾಯಿ ಅಂತ ಹೇಳಿ ಸ್ಪಷ್ಟತೆಯನ್ನು ಕೊಡ್ತಾರೆ. ಆಮೇಲೆ ಅವರು ವಾಪಸ್ ಆಗೋದ್ಮೇಲೆ ವಿವಾದ ಬುಗ್ಲೇಳುತ್ತೆ. ಅಂದರೆ ಸಂಸತ್ ಭವನದಲ್ಲಿ ಈ ರೀತಿಯಾಗಿದೆ, ತಗೊಂಬರಬಾರ್ದಾಗಿತ್ತು ಅಂತೆಲ್ಲ ವಿವಾದಗಳು ಸೃಷ್ಟಿಯಾದಾಗ ಪತ್ರಕರ್ತರಿಗೆ ಇವ್ರು ಕೊಟ್ಟಂಥ ಹೇಳಿಕೆ ಏನಂದರೆ, ನಾಯಿ ಒಂದು ಸಾಕು ಪ್ರಾಣಿ, ಅದ್ರ ಬಗ್ಗೆ ಯಾರಿಗೂ ವಿವಾದ ಏನಿಲ್ಲ, ಎಲ್ಲರೂ ನಾಯಿಯನ್ನು ಸಾಕ್ತಾರೆ, ಎಲ್ಲರೂ ನಾಯಿಗಳನ್ನು ಪ್ರೀತಿ ಮಾಡ್ತಾರೆ. ಆದರೆ ಸಂಸತ್ನ ನಿಯಮಾವಳಿಗಳಲ್ಲಿ ಈ ರೀತಿಯಾಗಿ ಶ್ವಾನಗಳನ್ನು ಕರ್ಕೊಂಬಾರ್ದು ಅನ್ನೋದನ್ನೇನಾದರೂ ಬರೆದಿಟ್ಟಿದ್ದಾರಾ ಅನ್ನುವಂಥ ಮರುಪ್ರಶ್ನೆಯನ್ನು ಮಾಡ್ತಾರೆ. ಮತ್ತು ನಾಯಿಗಳು ಸುಮ್ಮನೆ ಯಾರನ್ನು ಕಚ್ಚೋಕ್ಕೆ ಹೋಗಲ್ಲ, ನಿಜವಾಗ್ಲೂ ಕಚ್ಚುವವರೆಲ್ಲ ಒಳಗಡೆ ಇದ್ದಾರೆ ಅಂತ ಹೇಳುವಂಥ ಉದ್ದೇಶದಲ್ಲಿ ಇವರು ಮಾತುಗಳನ್ನು ಹಾಡಿರ್ತಕ್ಕಂಥದ್ದು. ಇಲ್ಲಿ ನಾವು ನೋಡಬೇಕು ಸೂಕ್ಷ್ಮವಾಗಿ. ನೋಡಿ, ಒಬ್ಬ ಜನಪ್ರತಿನಿಧಿ ಆಯ್ಕೆ ಆಗೋವರೆಗೂ ಮಾತ್ರ ಆತ ಪಕ್ಷವನ್ನು ಪ್ರತಿನಿಧಿಸ್ತಾನೆ. ಒಬ್ಬ ಜನಪ್ರತಿನಿಧಿಯಾಗಿ ಆತ ಆಯ್ಕೆ ಆಗೋದ್ಮೇಲೆ ಆತ ಇಡೀ ರಾಷ್ಟ್ರವನ್ನು ಪ್ರತಿನಿಧಿಸ್ತಾನೆ ಅಥವಾ ರಾಜ್ಯವನ್ನು ಪ್ರತಿನಿಧಿಸ್ತಾನೆ. ಹಾಗಾಗಿ ಆತ ಸಾರ್ವಜನಿಕ ವ್ಯಕ್ತಿ, ಎಲ್ರಿಗೂ ಸಂಬಂಧಪಟ್ಟಿರುವಂಥ ವ್ಯಕ್ತಿ ಆಗೋಗ್ತಾನೆ. ಹಾಗಾಗಿ ಅದರಲ್ಲಿ ಭೇದ ಮಾಡಲಿಕ್ಕೆ ಹೋಗಬಾರ್ದು. ಏನಾದರೂ ವೈಚಾರಿಕವಾಗಿ ಭಿನ್ನಾಭಿಪ್ರಾಯಗಳಿದ್ರೆ ಅದನ್ನು ಮಾತುಕತೆಯ ಮೂಲಕ ಬಗೆಹರಿಸ್ಕೊಬೇಕು ಅಂತ ಹೇಳ್ತಕ್ಕಂಥದ್ದೇ ನಿಯಮ, ಸೂಕ್ಷ್ಮವಾಗಿ ಹೇಳಬೇಕಾದ್ರೆ. ಆದರೆ ಇವರು ನಿಜವಾಗಲೂ ಕಚ್ಚುವಂತಹ ವ್ಯಕ್ತಿಗಳು ಒಳಗಡೆ ಇದ್ದಾರೆ ಅಂತ ಹೇಳುವ ಬರದಲ್ಲಿ ಇವತ್ತು 547 ಜನರನ್ನು ನಾವೇನು ಆಯ್ಕೆ ಮಾಡಿ ಕಳಿಸಿರ್ತೀವಿ, ಎಲ್ಲರನ್ನೂ ಇವರು ಶ್ವಾನಗಳಿಗೆ ಹೋಲಿಕೆ ಮಾಡ್ತಾ ಇದ್ದಾರೋ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಹಾಗಾಗಿ ಇವರು ಕೇವಲ ನರೇಂದ್ರ ಮೋದಿ ಅವರನ್ನು, BJPಯ NDA ಮೈತ್ರಿಕೂಟದವರನ್ನು ನಿಜವಾಗ್ಲೂ ಕಚ್ಚುವ ಶ್ವಾನಗಳು ಎಂದಿದ್ದಾರೋ, ಅಥವಾ ಅವರ ಓವರಾಲ್ ಹೇಳಿಕೆಯನ್ನು ನೋಡುವಾಗ 147 ಜನ ಸಂಸದರನ್ನು ಕಚ್ಚುವ ಶ್ವಾನಗಳು ಅಂತ ಹೇಳುವಂಥ ಅರ್ಥ ಬರುತ್ತೆ. ಹಾಗಾಗಿ ಇವರ ಮಿತಿಮೀರಿದ ನಡವಳಿಕೆ ಏನಿದೆಯಲ್ಲ, ಈ ನಡವಳಿಕೆಯಿಂದ ನಾವು ಏನನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಇವರು ಇದೇ ರೀತಿಯಾದಂಥ ಹುಚ್ಚಾಟಗಳನ್ನೇನು ಮೆರೆದಿಲ್ಲ. ಈ ಹಿಂದೆ ಒಂದು ಬಾರಿ ಕೂಡ ಇವರ ಅಂದರೆ ನೀವು ರಾಜ್ಯಸಭೆಯ ಏನು ಸದನ ನಡೆಯುತ್ತೆ ಅದನ್ನು ವೀಕ್ಷಣೆ ಮಾಡಿದಾಗ ಒಂದು ಕರ್ಕಶವಾದ ಧ್ವನಿ ಹಿಂಬದಿಯಿಂದ ಬರ್ತಾನೆ ಇರುತ್ತೆ. ಯಾವಾಗಲೂ ಭಾರಿ ಸದ್ದನ್ನು ಮಾಡುತ್ತೆ ಅದು ಧ್ವನಿ. ಆ ಧ್ವನಿಯ ಕುರಿತಾಗಿ ಹಲವಾರು ಜನ ಹಲವಾರು ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾರೆ. ಆದರೆ ನಮ್ಮ ಪ್ರಧಾನಮಂತ್ರಿಯವರು ಕೂಡ ಒಂದು ಬಾರಿ ಇದನ್ನು ತುಂಬ ಹಾಸ್ಯಾಸ್ಪದವಾಗಿ ಹೇಳಿದರು. ಏನಂತ ಹೇಳಿದ್ರೆ, ನನಗೆ ತುಂಬ ದಿನಗಳ ನಂತರ ರಾಮಾಯಣವನ್ನು ರಾಜ್ಯಸಭೆಯಲ್ಲಿ ನೋಡುವಂತಹ ಅವಕಾಶ ಒದಗಿ ಬಂದಿದೆ ಅಂತ. ಆಗ ಕೆಲವರು ಇದನ್ನೇನಂತ ವಿಶ್ಲೇಷಣೆ ಮಾಡಿದ್ರು ಅಂದರೆ, ಶೂರ್ಪಣಖಿಯ ನಗುವಿಗೆ ಹೋಲಿಕೆಯನ್ನು ಮಾಡಿದರು. ಈ ರೀತಿ ಹೇಳಿದ ಮೇಲೂ ಕೂಡ ಇವರು ಬುದ್ಧಿಯನ್ನು ಕಲೀಲಿಲ್ಲ ಅಂತ ಹೇಳಿದ್ರೆ, ಇವರು ಜನರಿಗಾಗಿ ಯಾವ ವಿಧವಾದಂಥ ಸತ್ಕಾರ್ಯಗಳನ್ನು ಮಾಡ್ತಾರೆ, ಜನರಿಗೆ ಏನು ಒಳ್ಳೇದು ಮಾಡ್ತಾರೆ ಅನ್ನುವಂಥ ವಿಷಯ ಇವತ್ತು ಎದುರಾಗಿರ್ತಕ್ಕಂಥದ್ದು. ಹಾಗಾಗಿ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಾಗ ನಾವೆಲ್ಲರೂ ಒಂದು ಗಂಭೀರವಾಗಿ ಯೋಚನೆಯನ್ನು ಮಾಡಿ ಆಯ್ಕೆ ಮಾಡಬೇಕು ಅನ್ನೋದು ಇಂಥ ಘಟನೆಯಿಂದ ನಮಗೆ ಸ್ಪಷ್ಟತೆ ಸಿಗುತ್ತೆ. ಇವರು ರಾಜ್ಯಸಭಾ ಸದಸ್ಯೆ, ಇವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಆದರೂ ಕೂಡ ಕಾಂಗ್ರೆಸ್ಸು BJP ಅಂತ ಯಾವುದೇ ಪಕ್ಷಾತೀತವಾಗಿ ನಾನು ಇವತ್ತು ಮಾತಾಡ್ತಾ ಇರೋದು. ನಾವು ಒಳ್ಳೆಯ ಪಕ್ಷವನ್ನು ಆಯ್ಕೆ ಮಾಡಿದಾಗ ಅವರು ಒಳ್ಳೆಯ ಸದಸ್ಯರನ್ನು, ಒಳ್ಳೆಯ ಗಣ್ಯರನ್ನು, ಒಳ್ಳೆಯ ಸಾಧಕರನ್ನು ರಾಜ್ಯಸಭೆಗಿರ್ಬೋದು, ವಿಧಾನ ಪರಿಷತ್ಗೆ ಆಗಿರ್ಬೋದು ಆಯ್ಕೆಯನ್ನು ಮಾಡ್ತಾರೆ ಅಂತ ನಾವು ನಿರೀಕ್ಷೆಯನ್ನು ಇಡ್ಬೋದು. ಹಾಗಾಗಿ ಈ ರೇಣುಕಾ ಚೌಧರಿ ಅಂತ ನಾಯಕರಿಂದ ಇವರು ತುಂಬ ಹತಾಶರಾಗಿದ್ದಾರೆ. ಇವರು ಏನು ಕೆಲಸ ಮಾಡಲ್ಲ, ಇವರೆಲ್ಲ ಸುಮ್ಮನೆ ಸೋಂಬೇರಿತನ ಮೆರ್ಕೊಂಡು ಅಧಿಕಾರದ ಹಪಹಪಿಗೋಸ್ಕರ ಯಾವುದೋ ರಾಜ್ಯದ ಯಾವುದೋ ಒಂದು ಕುಟುಂಬದ ಹಿನ್ನೆಲೆಗಳನ್ನು ಇಟ್ಕೊಂಡು ಇವರು ಅಧಿಕಾರದಲ್ಲೇ ಇರಬೇಕು ಅಂತ ಜಬರ್ದಸ್ತಾಗಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಅಧಿಕಾರ ಇಲ್ಲದೆ ಇದ್ದರೆ ಮರುಕ್ಷಣವೇ ಇವ್ರಿಗೆ ಜೀವ ಹೋದಂತೆ ಆಗುತ್ತೆ. ಹಾಗಾಗಿ ಇಂಥವರಿಂದ ಯಾವುದೇ ವಿಧವಾದಂಥ ನಿರೀಕ್ಷೆಯನ್ನು ಇಟ್ಕೊಳಕ್ಕಾಗಲ್ಲ. ಇನ್ನೊಂದು ಘಟನೆ, ಈ ವಿಪಕ್ಷಗಳು ಇವತ್ತು ವಿರೋಧ ಪಕ್ಷ ಇರೋದೇ ವಿರೋಧ ಮಾಡೋಕ್ಕೆ ಅಂತ ಹೇಳುವಂಥ ನಿಟ್ಟಿನಲ್ಲಿ ಇವರ ಬರವನ್ನು ತೋರ್ತಾ ಇರ್ತಕ್ಕಂಥದ್ದು.
SIRನ ವಿರುದ್ಧ ಪ್ರತಿಭಟನೆಯನ್ನು ಮಾಡೋರು ಸದನ ಶುರುವಾದಾಗ. ಅದಾದಮೇಲೆ ಕಾರ್ಮಿಕ ಕಾಯ್ದೆಯ ವಿರುದ್ಧ ಪ್ರತಿಭಟನೆಯನ್ನು ಶುರು ಮಾಡೋರು. ಅದಾದಮೇಲೆ ಪುತಿನ್ ಅವರು ಭಾರತಕ್ಕೆ ಬರ್ತಾ ಇರೋದನ್ನು ಕಂಡು ಅವರೊಟ್ಟಿಗೆ ಭೇಟಿಯನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಅಂತ ಸಂಸತ್ ಭವನದ ಎದುರುಗಡೆನೆ ಬಂದು ಅಸತ್ಯವಾದ ಮಾತುಗಳನ್ನು ಆಡ್ತಕ್ಕಂಥದ್ದು, ವಿವಾದಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಿದೆ. ರಾಹುಲ್ ಗಾಂಧಿ ಅವರು ಹೇಳಿದ್ರು, ಏನಂತ ಹೇಳಿದ್ರು ಅಂದರೆ, ನಾನು ತುಂಬ ಸೂಕ್ಷ್ಮವಾಗಿ ನೋಡ್ತಾ ಇದ್ದೀನಿ, ಈ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ನಿಯಮಗಳನ್ನು ಮೀರ್ಬಿಟ್ಟಿದೆ. ಸಂಪ್ರದಾಯ ಏನಿತ್ತು, ವಿಪಕ್ಷ ನಾಯಕರು ಅಂದರೆ ವಿರೋಧ ಪಕ್ಷ ನಾಯಕರು ಏನಿದ್ದಾರೆ ಅವರನ್ನು ವಿದೇಶಿ ಗಣ್ಯರು ಬಂದಾಗ ಭೇಟಿಯಾಗಲಿಕ್ಕೆ ಅವಕಾಶ ಕೊಡಬೇಕು ಅಂತ. ಸರಿ ಇದೆ, ಅದು ಯಾರು ತಪ್ಪು ಅಂತ ಹೇಳ್ತಿಲ್ಲ. ಆದರೆ ಕೇಂದ್ರದಲ್ಲಿ NDA ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಇದನ್ನು ಮೊಟಕುಗೊಳಿಸುವಂತಹ ಅವರ ಇಷ್ಟಕ್ಕೆ ಅವರ ಮೂಗಿನ ನೇರಕ್ಕೆ ಅವಕಾಶವನ್ನು ಕೊಡುವಂತಹ ಬೆಳವಣಿಗೆ ನಡೀತಿದೆ ಅಂತ ಆಪಾದನೆಯನ್ನು ಮಾಡಿದ್ದಾರೆ. ಆದರೆ ಪ್ರಿಯಾಂಕಾ ಗಾಂಧಿ ಅವರು, ಪ್ರಿಯಾಂಕಾ ವಾಡ್ರಾ ಅವರಿದ್ದಾರಲ್ಲ, ಅವರು ಕೂಡ ಇದೇ ರೀತಿಯಾದಂಥ ಆರೋಪವನ್ನು ಮಾಡಿದ್ರು. ಹಾಗಾಗಿ ನಾವಿಲ್ಲಿ ನೋಡೋಣ ಒಂದು ಸ್ವಲ್ಪ, ರಾಹುಲ್ ಗಾಂಧಿಯವರು ಯಾವುದೇ ವಿದೇಶಿ ಗಣ್ಯರನ್ನು ಭೇಟಿ ಆಗೇ ಇಲ್ವಾ ಅನ್ನೋದನ್ನು ಒಂದು ಸ್ವಲ್ಪ ನಾವು ನೋಡಿದ್ರೆ ಗೊತ್ತಾಗುತ್ತೆ. ಜೂನ್ 2024ರಲ್ಲಿ ಬಾಂಗ್ಲಾದೇಶದ ಮಾಜಿ ಪ್ರಧಾನಮಂತ್ರಿಗಳಿದಾರಲ್ಲ, ಶೇಖ್ ಹಸೀನಾ ಅವರನ್ನು ಇವರು ಕುಟುಂಬ ಸಮೇತರಾಗಿ ಭೇಟಿಯಾಗಿದ್ದಾರೆ. ಭಾರತದಲ್ಲೇ ಅವ್ರ ಜೊತೆ ಸಂವಾದವನ್ನು ನಡೆಸಿದ್ದಾರೆ. ಆಗಸ್ಟ್ 2024ರಲ್ಲಿ ವಿಯೆಟ್ನಾಂನ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿ ಸಂವಾದವನ್ನು ನಡೆಸಿದ್ದಾರೆ. 24 ಆಗಸ್ಟ್ ರಂದು ಮಲೇಷ್ಯಾದ ಪ್ರಧಾನಮಂತ್ರಿಗಳಾದ ಅನ್ವರ್ ಅವರನ್ನು ಇವರು ಭೇಟಿಯಾಗಿ ಸಂವಾದವನ್ನು ಮಾಡಿದ್ದಾರೆ. ಮಾರ್ಚ್ 8ನೇ ತಾರೀಕು 2025ರಂದು ನ್ಯೂಜಿಲ್ಯಾಂಡ್ ಪ್ರಧಾನಮಂತ್ರಿಗಳಾದ ಕ್ರಿಸ್ಟೋಫರ್ ಲಕ್ಸನ್ ಅವರನ್ನು ಭೇಟಿಯಾಗಿ ಸಂವಾದವನ್ನು ಮಾಡಿದ್ದಾರೆ. 1.5 ತಿಂಗಳು ಹಿಂದೆ ಅಂದರೆ ಸೆಪ್ಟೆಂಬರ್ 16ನೇ ತಾರೀಕು 2025ನೇ ಇಸ್ವಿಯಂದು ಮೊರಿಷಿಯಸ್ನ ಪ್ರಧಾನಮಂತ್ರಿಗಳಾದ ನವೀನ್ ಚಂದ್ರ ಗುಲಾಮ್ ಅವರನ್ನು ಕೂಡ ಭೇಟಿಯಾಗಿ ಸಂವಾದವನ್ನು ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ನಾವೀಗ ನೋಡೋಣ, ಪುತಿನ್ ಅವ್ರಿಗೆ ಯಾಕೆ ಭೇಟಿ ಆಗಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ಳಲಿಲ್ಲ ಅಂತ ಇವರು ಇವತ್ತು ಆಪಾದನೆಯನ್ನು ಮಾಡ್ತಿದ್ದಾರೆ. ನೋಡಿ, ಯಾವುದೇ ವ್ಯಕ್ತಿಗಳನ್ನು, ಯಾರೇ ವಿದೇಶಿ ವ್ಯಕ್ತಿಗಳನ್ನು ಭೇಟಿಯಾಗಬೇಕು ಅನ್ನೋದನ್ನು ನಿರ್ಧರಿಸ್ತಕ್ಕಂಥದ್ದು ವಿದೇಶಾಂಗ ಸಚಿವಾಲಯ. ಹಾಗಾಗಿ ಅದಕ್ಕೆ ಕೆಲವು ನಿಯಮಾವಳಿಗಳಿರುತ್ತೆ. ಆದರೆ ನಾವಿಲ್ಲಿ ನೋಡಬೇಕಾಗಿರೋದೇನೆಂದರೆ, ಹೌದು, ಖಂಡಿತವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಾಗಲಿ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಾಗಿತ್ತು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಬಂದಿರತಕ್ಕಂಥ ವ್ಯಕ್ತಿ ಯಾರು, ಅವರು ಎಷ್ಟು ಸಮಯವನ್ನು ಕೊಡ್ತಿದ್ದಾರೆ, ಅವರಿಗೆ ಇದರಲ್ಲಿ ಆಸಕ್ತಿ ಇದೆಯೋ ಇಲ್ವೋ ಅನ್ನೋವಂಥ ವಿಷಯವೂ ಕೂಡ ಮುನ್ನೆಲೆಗೆ ಬರುತ್ತೆ, ಅಥವಾ ಅದರಲ್ಲಿ ಸ್ಪಷ್ಟತೆ ಇಲ್ಲ. ಹಾಗಾಗಿ ಶಶಿ ತರೂರ್ ಅವರನ್ನು ಈ ಔತಣಕೂಟಕ್ಕೆ ಬರಮಾಡಿಕೊಳ್ಳಲಾಗಿತ್ತು. ಆದರೆ ಶಶಿ ತರೂರ್ ಅವರು ಅದಕ್ಕೆ ಭೇಟಿ ಕೊಟ್ಟಿಲ್ಲ ಅನ್ನುವಂಥ ಮಾತುಗಳು ಇವತ್ತಿದೆ. ಹಾಗಾಗಿ ಶಶಿ ತರೂರ್ ಅವ್ರನ್ನ ಯಾಕೆ ಭೇಟಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು ಅಂತ ಹೇಳಿದ್ರೆ, ಔತಣಕೂಟದಲ್ಲಿ ಅವರು ವಿದೇಶಾಂಗ ಸಚಿವಾಲಯದಲ್ಲಿ ಹಲವಾರು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ದಾರೆ. ಅವರು ವಿದೇಶಾಂಗ ನೀತಿಗಳ ಬಗ್ಗೆ ಆಳವಾದ ಜ್ಞಾನ ಇದೆ ಅನ್ನುವಂಥ ಕಾರಣಕ್ಕೆ ಶಶಿ ತರೂರ್ ಅವ್ರಿಗೆ ಆಹ್ವಾನವನ್ನು ನೀಡಲಾಗಿತ್ತು ಅಂತ ಇವತ್ತು ಹೇಳಲಾಗ್ತಿರೋದು. ಆದರೆ ನಾವಿಲ್ಲಿ ನೋಡಬೇಕಾಗಿರುವಂಥ ಸಂಗತಿ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಕೇವಲ ಅಸತ್ಯವಾದ ಮಾತುಗಳನ್ನು ನುಡಿಯೋದರ ಮುಖಾಂತರ, ಅಪಪ್ರಚಾರವನ್ನು ಮಾಡುವುದರ ಮುಖಾಂತರ ಈ ದೇಶಕ್ಕೆ ಏನು ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಅನ್ನೋದು. ಪುತಿನ್ ಅವರ ವಿಷಯಕ್ಕೆ ಬರುವುದಾದರೆ, ಅವ್ರು ಬಂದಿದ್ದು ಕೇವಲ 2 ದಿನಗಳ ಭೇಟಿಗೆ. ಇವತ್ತು ರಾತ್ರಿ ಬಂದರು, ಮಾರನೇ ದಿನ ರಾತ್ರಿ ಹೊರಟೋದ್ರು ಪುತಿನ್ ಅವರು. ಹಾಗಾಗಿ ಅವ್ರಿಗೆ ಸಮಯದ ನಿರ್ಬಂಧ ಇತ್ತಾ, ಅಥವಾ ಅವ್ರಿಗೆ ಇವರನ್ನು, ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಲಿಕ್ಕೆ ಆಸಕ್ತಿ ಇರಲಿಲ್ವಾ, ಅದಕ್ಕೆ ಅವರು ಅನುಮತಿಯನ್ನು ಕೊಟ್ಟಿರಲಿಲ್ವಾ ಅನ್ನೋಂಥ ವಿಷಯನ ಇವರೆಲ್ಲೂ ಹೇಳೋಕ್ಕೋಗಲ್ಲ. ಆದರೆ ಅದಕ್ಕೆ ರಾಜಕೀಯದ ಲೇಪನವನ್ನು ಮಾಡೋದು. ವಿದೇಶದಲ್ಲೂ ಹೋದಾಗೂ ಕೂಡ ಅಲ್ಲಿನ ಗಣ್ಯರನ್ನು ಭೇಟಿಯಾಗಲಿಕ್ಕೆ ಅವಕಾಶವನ್ನು ಭೇಟಿ ಆಗಬೇಡಿ ಅಂತ ಇವರು ಸೂಚನೆ ಕೊಡ್ತಾರೆ ಅಂತ. ಇದು ಎಷ್ಟು ಮಟ್ಟಿಗೆ ಸಮಂಜಸ ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ಮುಂದೆ ಬಂದಿದೆ. ಸ್ನೇಹಿತರೆ, ಅದನ್ನು ಬಿಟ್ಟು ನಾವು ಇನ್ನೊಂದು ನೋಡೋಣ. ಒಂದು ರಾಜ್ಯವನ್ನು ಆಳ್ತಕ್ಕಂತಹ ಮುಖ್ಯಮಂತ್ರಿ ಎಷ್ಟು ಗಂಭೀರವಾಗಿ ನಡ್ಕೊಳ್ಬೇಕು ಅನ್ನೋದು ಈ ಘಟನೆಯಿಂದ ಬೆಳಕಿಗೆ ಬರುತ್ತೆ. ಇತ್ತೀಚೆಗೆ ತೆಲಂಗಾಣದ ಒಂದು ಕಾಂಗ್ರೆಸ್ ಕಮಿಟಿಯ ಒಂದು ಬೈಠಕ್ ನಡೀತಿರುತ್ತೆ. ಅದರಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ, ಕಾರ್ಯಕಾರಿಣಿ ಸಮಿತಿಯ ಸದಸ್ಯರನ್ನು ಉದ್ದೇಶಿಸಿ ರೇವಂತ್ ರೆಡ್ಡಿ ಅವರು ಒಂದು ವಿವಾದಾತ್ಮಕವಾದ ಹೇಳಿಕೆಯನ್ನು ಕೊಟ್ಬಿಟ್ರು. ಅದೇನು ಅಂತ ಹೇಳಿದ್ರೆ, ಇವರು ಕಾರ್ಯಕರ್ತರಿಗೆ ಎಲ್ಲ ವಿಧವಾದ ಮನಸ್ಥಿತಿಯವರು ಇದ್ದಾರೆ, ಎಲ್ಲರೂ ಹೊಂದಿಸ್ಕೊಂಡು ಹೋಗಿ ಒಂದು ಪಕ್ಷವನ್ನು ಮುನ್ನಡೆಸಬೇಕು ಅಂತ ಹೇಳೋದಕ್ಕೆ ಸಾಕಷ್ಟು ಉದಾಹರಣೆಗಳು ಬಿದ್ದಿದೆ. ಆದರೆ ಇವ್ರಿಗೆಲ್ಲ ಒಂದು ಅಭ್ಯಾಸ ಆಗಿರೋದೇನು ಅಂತ ಹೇಳಿದ್ರೆ, ಎಲ್ಲ ವಿಷಯದಲ್ಲೂ ಕೂಡ
ಹಿಂದೂ ಧರ್ಮವನ್ನು ಎಳೆದು ತರಬೇಕು, ಹಿಂದೂ ಧರ್ಮದ ಆಚಾರ ವಿಚಾರಗಳನ್ನು ದೇವತೆಗಳನ್ನು ಅವಮಾನ ಮಾಡಬೇಕು. ಅದಿಲ್ಲದೆ ಇದ್ದರೆ ಇವ್ರಿಗೆ ಯಾರಿಗೂ ನಿದ್ದೆ ಬರೋಲ್ಲ. ಹಾಗಾಗಿ ರೇವಂತ್ ರೆಡ್ಡಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಹಿಂದೂ ಧರ್ಮದಲ್ಲಿ 33 ಕೋಟಿ ದೇವರುಗಳು ಏನಕ್ಕಿದ್ದಾರೆ, ಅಷ್ಟೊಂದು ದೇವರುಗಳು ಏನಕ್ಕಿರಬೇಕು, ವಿವಾಹ ಆಗಿರೋನಿಗೆ ಒಂದು ದೇವರು, ವಿವಾಹ ಆಗದೇ ಇದ್ದವನಿಗೆ ಒಂದು ದೇವರು, 2 ಪತ್ನಿಯರು ಇರೋರಿಗೆ ಒಂದು ದೇವರು, ಒಂದು ಪತ್ನಿ ಇರೋರಿಗೆ ಒಂದು ದೇವರು, ಮತ್ತು ಮಾರಮ್ಮ, ನಮ್ಮ ಕಡೆ ಈ ಕಡೆ ಹೇಳ್ತೀವಲ್ಲ ನಾವು ಮಾರಮ್ಮ ಪಟ್ಟಾಳಮ್ಮ ಅಂತ, ಅಲ್ಲಿ ತೆಲಂಗಾಣದಲ್ಲಿ ಅದೇನೋ ಸುಂಕ್ಲಮ್ಮ ದೊಗ್ಗಲಮ್ಮ ಆ ಥರ ತೆಲುಗು ಹೆಸರುಗಳಿದೆ. ಅವ್ರಿಗೆಲ್ಲ ಹೋಲಿಕೆ ಮಾಡಿಬಿಟ್ಟು ಈ ರೀತಿಯಾಗಿ ನಾನ್ ವೆಜ್ ತಿನ್ನೋನ್ಗೊಂದು ದೇವರು, ಮದ್ಯಪಾನ ಮಾಡೋನ್ಗೊಂದು ದೇವರು ಅನ್ನುವಂಥ ಹಾರಿಕೆಯ ಮತ್ತು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ಧಾರ್ಮಿಕ ಭಾವನೆಗಳಿಗೆ ಪೆಟ್ಟನ್ನು ಕೊಟ್ಟಿದ್ದಾರೆ. ಇದೆಲ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿಗೆ ದ್ವೇಷ ಭಾಷಣವಾಗಲಿ ಮತ್ತು ಧಾರ್ಮಿಕ ಭಾವನೆಗಳನ್ನು ಘಾಸಿಗೊಳಿಸಿದೆ ಅಂತ ಆಗಲಿ ಕಾಣೋದೇ ಇಲ್ಲ. ಆದರೆ ಇವರು ದ್ವೇಷ ಭಾಷಣದ ಬಿಲ್ಲನ್ನು ಪ್ರೆಸೆಂಟ್ ಮಾಡೋಕ್ಕೆ ಹೋಗ್ತಾರೆ ನಮ್ಮ ರಾಜ್ಯದಲ್ಲಿ ಇವಾಗ ಅಧಿವೇಶನದಲ್ಲಿ. ಇಂಥ ನಾಯಕರುಗಳೆಲ್ಲ ಇವತ್ತು ನಮ್ಮಲ್ಲಿ ಏನಕ್ಕೆ ಇವರೆಲ್ಲ ಆಯ್ಕೆಯಾಗಿ ಬಂದು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ ಅನ್ನುವಂಥ ಬಹುಮುಖ್ಯ ಪ್ರಶ್ನೆಯನ್ನು ನಾನಿವತ್ತು ನಿಮ್ಮೊಟ್ಟಿಗೆ ಹಂಚ್ಕೊಂಡಿರೋದು. ಹಾಗಾಗಿ ಒಬ್ಬ ಜನಪ್ರತಿನಿಧಿ ಅಂತ ಹೇಳ್ತಕ್ಕಂಥವನು ಇವತ್ತು ನಮ್ಮ 140 ಕೋಟಿ ಜನರಿರುವಂಥ ಈ ದೇಶದಲ್ಲಿ ಎಷ್ಟೋ ಲಕ್ಷಾಂತರ ಜನರಲ್ಲಿ ಒಬ್ಬನಿಗೆ ಸಿಗುವಂಥ ಒಂದು ಗಂಭೀರವಾದ ಅವಕಾಶ, ಅತ್ಯಮೂಲ್ಯವಾದ ಅವಕಾಶ. ಆ ಅವಕಾಶವನ್ನು ಲೋಕ ಕಲ್ಯಾಣಕ್ಕೋಸ್ಕರ, ದೇಶದ ಪ್ರಗತಿಗೋಸ್ಕರ, ಜನರ ನೋವುಗಳು ಸಂಕಷ್ಟಗಳಿಗೆ ಸ್ಪಂದಿಸೋದಕ್ಕೋಸ್ಕರ ಉಪಯೋಗ ಮಾಡುವುದನ್ನು ಬಿಟ್ಟಂಥ ಜನಪ್ರತಿನಿಧಿಗಳು ಅಧಿಕಾರದ ಅಹಂಭಾವ ನೆತ್ತಿಗತ್ತಿ ಈ ರೀತಿಯಾದ ಉಚ್ಚಾಟಗಳನ್ನು ಮೆರಿತಾ ಇದ್ದರೆ ಪ್ರಜಾತಂತ್ರ ವ್ಯವಸ್ಥೆ ಹೇಗೆ ಸದೃಢವಾಗಿರುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಈ ಅಧಿಕಾರದ ಅಮಲು ನೆತ್ತಿಗೇರಿರುವಂತಹ ರೇಣುಕಾ ಚೌಧರಿ ಅವರ ಮುಂದೆ ನಾವು ಇಡಲಿಕ್ಕೆ ಇಷ್ಟವನ್ನು ಪಡ್ತೀನಿ. ಅದಾದಮೇಲೆ ಈಕೆ ಇನ್ನೊಂದು ಮಾರನೇ ದಿನ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಅವ್ರ ಕ್ಯಾ ಬೋಲು ಬೌ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಶ್ವಾನದ ರೀತಿಯಲ್ಲಿ ಬೊಗಳುವ ಮುಖಾಂತರ ನಿಯತ್ತಿನ ಪ್ರಾಣಿಯಾದ ಶ್ವಾನಕ್ಕೂ ಕೂಡ ಅಪಮಾನವನ್ನು ಮಾಡುವಂಥ ಕೆಲಸವನ್ನು ಈ ರಾಜ್ಯಸಭಾ ಸದಸ್ಯ ಮಾಡಿದ್ದಾರೆ ಅಂತೇಳಿದ್ರೆ ಏನೂ ತಪ್ಪಾಗಲಾರ್ದು. ಇವರು ಆ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೇ ಅಸಮರ್ಥರು. ಇವರು ಇಂಥವ್ರನ್ನೆಲ್ಲ ಸಂಸತ್ ಭವನದಿಂದ ಹೊರಗಡೆ ಕಳಿಸ್ಬೇಕು ಅಂತ ನಾವು ಹೇಳ್ಬೋದು. ಹಾಗಾಗಿ ಇನ್ನು ಮುಂದೆ ಆದರೂ ಕೂಡ ಚುನಾವಣೆಗಳಲ್ಲಿ ನಾವು ಸಭ್ಯವಾಗಿ ವ್ಯವಹಾರವನ್ನು ಮಾಡ್ತಕ್ಕಂತಹ, ಸಭ್ಯ ನಡತೆಗಳನ್ನು ಇಟ್ಟುಕೊಂಡಿರ್ತಕ್ಕಂತಹ, ಮಹತ್ವಾಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಕ್ಕಂತಹ ಅವರ ಚರಿತ್ರೆಯನ್ನು ನೋಡಿ ನಾವು ಉತ್ತಮವಾದ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡೋಣ. ರೇಣುಕಾ ಚೌಧರಿ ಅವರಿಗೆ ದೇವರೇ ಬುದ್ಧಿಯನ್ನು ಕೊಡಲಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಏನಾದರೂ ಇವ್ರ ಮೇಲೆ ಕಟುವಾದ ನಿಲುವುಗಳನ್ನು ತಗೊಂಡ್ರೆ ಸಂಸತ್ ಭವನದಲ್ಲಿ NDA ಸರ್ಕಾರ ಸರ್ವಾಧಿಕಾರಿ ಧೋರಣೆಯನ್ನು ತೋರುತ್ತೆ ಅಂತ ಇನ್ನೊಂದು ಸಲ ಬಂದು ಸಂಸತ್ ಭವನದ ಆಚೆ ಬೌ ಅಂತ ಕೂಗ್ತಾರೆ. ಹಾಗಾಗಿ ಬೌ ಅಂತ ಕೂಗಿದಾಗ ನಮಗೆ ರಾಮಾಯಣದ ಯಾವುದೋ ಒಂದು ಪಾತ್ರ ಜ್ಞಾಪಕ ಬರ್ತಿದೆ ಅಂತ ಹೇಳುವಂಥ ವಿಷಯವನ್ನು ನಿಮ್ಮೆಲ್ಲರ ಮುಂದೆ ಇಡುವುದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.